2 ಪದ್ಯಗೆ ಹಾಕಿದ್ದೀವಿ ಇಲ್ಲಿಯವರೆಗೆ. ಆಮೇಲೆ ಇಂಗ್ಲೀಷ್, ಹಿಂದಿ, ಆಮೇಲೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫಸ್ಟ್ PUCಗೆ ಸಂಬಂಧಪಟ್ಟಂತೆ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಮಾಡಿ. ಈ ವಿಡಿಯೋದಲ್ಲಿ ಗಾಂಧಿ ಪಾಠದ ಸಂದರ್ಭ ಸೂಚಿಸಿ ವಿವರಿಸಿರಿ ಮತ್ತು 1 ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಇನ್ನೊಂದು ಭಾಗದಲ್ಲಿ 2-3 ವಾಕ್ಯ ಮತ್ತು 5-6 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಸಂದರ್ಭ ಸೂಚಿಸಿ ವಿವರಿಸಿರಿ. ಪ್ರಶ್ನೆ 1, ಇಲ್ಲಿ ನನ್ನ ನಿನ್ನ ಕಾಗದ ಯಾರು ಕೇಳಾರು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ತಾಯಿ ನಿಂಗವ್ವ ಮಗ ಗಾಂಧಿಯನ್ನು ಕುರಿತು ತಾಲೂಕು ಆಸ್ಪತ್ರೆಯಲ್ಲಿ ಹೇಳುತ್ತಾಳೆ. ಬೆಳಿಗ್ಗೆಯೇ ಹಳ್ಳಿಯಿಂದ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಜಡ್ಡಿನ ಮಗನನ್ನು ತೋರಿಸಲು ತಾಯಿ ನಿಂಗವ್ವ ಬಂದಿದ್ದಳು. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ನೋಡದ್ದರಿಂದ ಬೇಸರಗೊಂಡ ಮಗ ಗಾಂಧಿ ಊರಿಗೆ ಹೋಗೋಣವೆಂದು ಮೇಲಿನಂತೆ ಹೇಳುತ್ತಾನೆ. ಸ್ಪಷ್ಟೀಕರಣ: ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದ 15 ವರ್ಷದ ಮಗ ಗಾಂಧಿಯನ್ನ ತಾಯಿ ನಿಂಗವ್ವ ತಾಲೂಕು ಆಸ್ಪತ್ರೆಗೆ ಬೆಳಿಗ್ಗೆ ಕರೆದುಕೊಂಡು ಬಂದಿದ್ದಳು. ಹೊತ್ತೇರುತ್ತಾ ಬಂದರೂ ಡಾಕ್ಟರರು ಅವನನ್ನು ಚಿಕಿತ್ಸೆಗೆ ಒಳಪಡಿಸಿರಲಿಲ್ಲ. ಕುಳಿತು ಗಾಂಧಿಗೆ ಪ್ರಪಂಚದ ಮೇಲೆಯೇ ಜಿಗುಪ್ಸೆ ಮೂಡಿ ಊರಿಗೆ ಮರಳಿ ಹೋಗೋಣವೆಂದು ತಾಯಿಗೆ ಒತ್ತಾಯಿಸುತ್ತಾನೆ. ಆಕೆ ತೋರಿಸಿಕೊಂಡೇ ಹೋಗೋಣವೆಂದು ಸಮಾಧಾನಿಸಿದಾಗ, ಬೆಳಿಗ್ಗೆಯೇ ಬಂದಿದ್ದೇವೆ, ಈಗ ಬಿಸಿಲೇರಿ ಹೊತ್ತಾಗಿದೆ ಎಂದು ಆತ ಗೋಗರೆದಾಗ ತಾಯಿ ನಿಂಗವ್ವ ಮೇಲಿನಂತೆ ಆತನ್ನು ಸಮಾಧಾನಿಸುತ್ತಾಳೆ. 2ನೇ ವಾಕ್ಯ ಹೋಗೋಣ. ಇದ್ದು ನಾನು ಯಾವ ರಾಜ್ಯ ಆಳಬೇಕು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಗಾಂಧಿ ತನ್ನ ತಾಯಿಯಾದ ನಿಂಗವ್ವನನ್ನ ಕುರಿತು ಹೇಳುತ್ತಾನೆ. ತಾಲೂಕು ಆಸ್ಪತ್ರೆಗೆ ತಾಯಿಯೊಡನೆ ಗಾಂಧಿ ತೋರಿಸಲು ಬೆಳಿಗ್ಗೆಯೇ ಬಂದರೂ ಬಿಸಿಲೇರಿದರೂ ಡಾಕ್ಟರರು ಬಂದು ನೋಡಿರಲೇ ಇಲ್ಲ. ಬೇಸತ್ತ ಆತ ಇದ್ದರಷ್ಟು ಸತ್ತರಷ್ಟು ಊರಿಗೆ ಹೋಗೋಣ ಎಂದು ಬೇಸರದಿಂದ ನುಡಿದಾಗ, ಸಾಯೋ ಮಾತಿಗೆ ತಾಯಿ ನಿಂಗವ್ವ ಬೇಸರದಿಂದ ನುಡಿದಾಗ ಗಾಂಧಿ ಮೇಲಿನ ಮಾತನ್ನ ತಾಯಿಯ ಕುರಿತು ಹೇಳುತ್ತಾನೆ. ಸ್ಪಷ್ಟೀಕರಣ: ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದ 15 ವರ್ಷದ ಮಗ ಗಾಂಧಿಯನ್ನ ತಾಯಿ ನಿಂಗವ್ವ ಬಳ್ಳಕೆರೆಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಳು. ಹೊತ್ತೇರಿ ಬಿಸಿಲಾದರೂ ಡಾಕ್ಟರರು ಬಂದು ಅವನನ್ನು ಪರೀಕ್ಷಿಸಿರಲಿಲ್ಲ. ಅದಕ್ಕೆ ಬೇಸರಗೊಂಡ ಆತ ತನ್ನ ಹೆತ್ತವಳು ಮೌನವಾಗಿ ನೋವನ್ನ ಅವಮಾನವನ್ನ ಸಹಿಸಿಕೊಂಡು ನಿಂತಿರುವುದನ್ನು ಕಂಡು, ಸತ್ತರೆಷ್ಟು ಇದ್ದರೆಷ್ಟು ನಡೆಯವ ಊರಿಗೆ ಹೋಗೋಣ ಎನ್ನುತ್ತಾನೆ. ಆತ ಸಾಯುವ ಮಾತು ಆಡಿದಾಗ ಅಂಥ ಮಾತು ಆಡಬಾರದೆಂದು ತಾಯಿ ತಿಳಿ ಹೇಳಿದಾಗ ಮೇಲಿನ ಮಾತನ್ನ ಗಾಂಧಿ ತಾಯಿ ನಿಂಗವ್ವಗೆ ಹೇಳುತ್ತಾನೆ. ಮುಂದಿನ ವಾಕ್ಯ 3, ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿ ಕನಪ್ಪ. ಸಂದರ್ಭ: ಈ ಮೇಲಿನ ಮಾತನ್ನ ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನ ಅನಾರೋಗ್ಯದಿಂದಿದ್ದ ಮಗ ಗಾಂಧಿಯನ್ನ ಕುರಿತು ಅವನ ತಾಯಿ ನಿಂಗವ್ವ ಹೇಳುತ್ತಾಳೆ. ಬೆಳಿಗ್ಗೆಯೇ ತಮ್ಮ ಬಳ್ಳಕೆರೆ ಹಳ್ಳಿಯಿಂದ ಶಹರದ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರರಿಗೆ ಮಗನನ್ನು ತೋರಿಸಲು ತಾಯಿ ನಿಂಗವ್ವ ಮಗ ಗಾಂಧಿಯನ್ನ ಕರೆದುಕೊಂಡು ಬರುತ್ತಾಳೆ. ಬಿಸಿಲೇರುವ ಹೊತ್ತಾದರೂ ಡಾಕ್ಟರರು ಬಂದು ಪರೀಕ್ಷಿಸದಿದ್ದಾಗ ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನೂ ಸಹಿಸಲಾರದು ಎನ್ನುವ ರೀತಿಯಲ್ಲಿ ಗಾಂಧಿ ದಿಢೀರನೆ ಮೇಲೆದ್ದು ಡಾಕ್ಟರನ್ನು ನೋಡಲು ಅವರ ಕೊಠಡಿಗೆ ಪ್ರವೇಶಿಸಲು ಮುಂದಾದಾಗ ತಾಯಿ ಅವನನ್ನು ಸಮಾಧಾನಿಸುತ್ತಾ ಮೇಲಿನ ಮಾತನ್ನು ಹೇಳುತ್ತಾಳೆ. ಸ್ಪಷ್ಟೀಕರಣ: ಬೆಳಿಗ್ಗೆಯೇ ಹಳ್ಳಿಯಿಂದ ಬಂದು ಶಹರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರರಿಗೆ ತೋರಿಸಿಕೊಳ್ಳಲು ತಾಯಿ ನಿಂಗವ್ವ ಮತ್ತು ರೋಗಿಷ್ಠ ಮಗ ಗಾಂಧಿ ಕುಳಿತುಕೊಂಡಿರುತ್ತಾರೆ. ಬಿಸಿಲೇರಿ ಹೊತ್ತು ಏರಿದರೂ ಡಾಕ್ಟರರು ಚಿಕಿತ್ಸೆ ಮಾಡದಿದ್ದಾಗ ರೋಗಿಯಾಗಿದ್ದ 15ರ ಹುಡುಗ ಗಾಂಧಿ ಸಿಟ್ಟಿಗೆದ್ದು ಇನ್ನು ತಾಳಲು ಸಾಧ್ಯವಿಲ್ಲ ಎಂದು ವೈದ್ಯಾಧಿಕಾರಿಗಳನ್ನು ಕಾಣಲು ಅವರ ಕೊಠಡಿಯೊಳಗೆ ಹೋದಲು ಉದ್ಯುಕ್ತನಾದಾಗ ಅವನನ್ನು ಸಮಾಧಾನಪಡಿಸುತ್ತಾ ಅವನ ತಾಯಿ ನಿಂಗಮ್ಮ ಮೇಲಿನ ಮಾತನ್ನು ಆಡುತ್ತಾಳೆ. 4ನೇ ವಾಕ್ಯ, ಇವನು ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡ್ಬಿಟ್ರು. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ತಾಲೂಕಾ ವೈದ್ಯಾಧಿಕಾರಿ ಗಾಂಧಿಯ ತಾಯಿ ನಿಂಗಮ್ಮನನ್ನ ಕುರಿತು ಹೇಳುತ್ತಾರೆ. ರೋಗಿಷ್ಠ ಮಗ ಗಾಂಧಿಯನ್ನು ತೋರಿಸಲು ನಿಂಗಮ್ಮ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾಗ ಡಾಕ್ಟರು ಬಹು ಹೊತ್ತಾದರೂ ನೋಡದಿದ್ದಾಗ ಸಿಟ್ಟಿಗೆದ್ದ ಗಾಂಧಿ
ವೈದ್ಯಾಧಿಕಾರಿಯ ಕೊಠಡಿಯನ್ನು ಒತ್ತಾಯದಿಂದ ಪ್ರವೇಶಿಸಿ ತನ್ನನ್ನು ಪರೀಕ್ಷಿಸಲು ಕೇಳಿಕೊಂಡಾಗ ವೈದ್ಯಾಧಿಕಾರಿ ಕುಚೇಷ್ಟೆಯಿಂದ ಅವನನ್ನು ನೋಡಿ ಪರೀಕ್ಷಿಸಿದಂತೆ ಮಾಡಿ ಕಿವಿಗಳು ಗಾಂಧಿ ಕಿವಿಯಂತಿವೆ ಎಂದು ಹೇಳಿ ಅವನ ಹೆಸರು ಕೇಳಿದಾಗ ಅವನ ತಾಯಿ ಗಾಂಧಿ ಸ್ವಾಮಿ ಎಂದು ತತ್ತರಿಸಿದಾಗ ಹುಡುಕಾಟಕ್ಕೆ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಎಂದು ಹೇಳಿದ್ದಾಗಿ ನುಡಿದು ಇವನು ಸಾಕ್ಷಾತ್ ಗಾಂಧಿ ಅಂತೇ ತಿಳ್ಕೊಂಡ್ಬಿಟ್ರು ಎಂದು ಆಶ್ಚರ್ಯದಿಂದ ಪ್ರಶ್ನಿಸುತ್ತಾರೆ. ಸ್ಪಷ್ಟೀಕರಣ: ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯಿಂದ ಮಗ ಗಾಂಧಿ ನರಳುತ್ತಿರುವಾಗ ಅವನ ತಾಯಿ ನಿಂಗಮ್ಮ ಚಿಕಿತ್ಸೆಗಾಗಿ ಅವನನ್ನು ಶಹರದ ಆಸ್ಪತ್ರೆಗೆ ಹಳ್ಳಿಯಿಂದ ಕರೆದುಕೊಂಡು ಬರುತ್ತಾಳೆ. ಡಾಕ್ಟ್ರು ಬೇಗ ನೋಡದಿದ್ದಾಗ ಗಾಂಧಿಯೇ ಒತ್ತಾಯದಿಂದ ಡಾಕ್ಟರ ಕೊಠಡಿಯ ಒಳ ಹೋಗಿ ತನ್ನನ್ನು ಪರೀಕ್ಷಿಸಲು ಸಿಟ್ಟಿನಿಂದಲೇ ಕೇಳಿದಾಗ ಡಾಕ್ಟರರು ಪರೀಕ್ಷಿಸಿದಂತೆ ನೋಡಿ ಕಿವಿಗಳು ಗಾಂಧಿ ಕಿವಿಯಂತಿವೆ ಎಂದು ಕುಚೇಷ್ಟೆ ಮಾಡುತ್ತಾರೆ. ಅವನ ಹೆಸರನ್ನು ತಾಯಿ ನಿಂಗಮ್ಮನಿಗೆ ಕೇಳಿದಾಗ ಆಕೆ ಗಾಂಧಿ ಸ್ವಾಮಿ ಎಂದು ಸತ್ಯವನ್ನೇ ಹೇಳಿದಾಗ ಹುಡುಕಾಟಕ್ಕೆ ಕಿವಿಗಳು ಗಾಂಧಿ ಕಿವಿಯಂತಿವೆ ಎಂಬ ಮಾತನ್ನು ನಂಬಿ ಇವನು ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡು ಬಿಟ್ರು ಅಂತ ವೈದ್ಯಾಧಿಕಾರಿ ಹಾಸ್ಯ ಮಾಡುತ್ತಾನೆ ಅಂತಕ್ಕಂಥದ್ದು ಇದೆ. ಸೊ ಮುಂದಿನ ವಾಕ್ಯ, ಲೋ ಹುಡುಗ ಆ ಫೋಟೋ ಯಾರದಯ್ಯ? ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ತಾನೇ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ರೋಗಿ ಹುಡುಗ ಗಾಂಧಿಯನ್ನು ಕುರಿತು ಪ್ರಶ್ನಿಸುತ್ತಾನೆ. ತಾಲೂಕಾ ವೈದ್ಯಾಧಿಕಾರಿ ತನ್ನ ಸಿಬ್ಬಂದಿಯನ್ನು ಕರೆದು ಗಾಂಧಿ ಹೆಸರಿನ ರೋಗಿ ಬಂದಿರೋದನ್ನು ಹೇಳಿದಾಗ ಎಲ್ಲರೂ ಸಕ್ಕನೆ ನಕ್ಕು ಬಿಡುತ್ತಾರೆ. ಆಗ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲವೆಂದಾಗ ವೈದ್ಯಾಧಿಕಾರಿ ಕೆರಳಬೇಕಾದರೆ ಅವನನ್ನೇ ಕೇಳಿರೆಂದಾಗ ನರಸಿಂಹಮೂರ್ತಿ ಅಲ್ಲಿನ ಗೋಡೆಗೆ ತೂಗು ಹಾಕಿದ್ದ ಫೋಟೋ ತೋರಿಸಿ ಅದು ಯಾರೆಂದು ಮೇಲಿನಂತೆ ಹೇಳುತ್ತಾನೆ. ಸ್ಪಷ್ಟೀಕರಣ: ಗಾಂಧಿ ಹೆಸರಿನ ನರಪೇತಲ ರೋಗಿಯನ್ನು ಕಂಡ ತಾಲೂಕಾ ವೈದ್ಯಾಧಿಕಾರಿ ಬೆರಗಾಗುತ್ತಾನೆ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳೀಯ ನ್ಯಾಯವನ್ನು ಅವನು ಕೇಳಿರಲಿಲ್ಲ. ಈ ಅಪರೂಪದ ಘಟನೆಯನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ತನ್ನ ಸಿಬ್ಬಂದಿಯನ್ನು ಕರೆದು ಹೇಳಿದಾಗ ಅವರೆಲ್ಲ ಅದನ್ನು ಕೇಳಿ ಕಿಸಕ್ಕನೆ ನಕ್ಕು ಬಿಡುತ್ತಾರೆ. ಆಗ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿಯಾಗಿ ಅದೇ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲವೆಂದಾಗ ವೈದ್ಯಾಧಿಕಾರಿ ಬೇಕಾದ್ರೆ ಅವನ್ನೇ ಕೇಳಿ ಎಂದು ಕೆರಳಿ ಹೇಳಿದಾಗ ಅಲ್ಲಿನ ಗೋಡೆಯ ಮೇಲಿದ್ದ ಫೋಟೋ ತೋರಿಸಿ ಮೇಲಿನ ಮಾತನ್ನು ಹುಡುಗನಿಗೆ ಹೇಳುತ್ತಾನೆ. 6ನೇ ವಾಕ್ಯ ಇದೆ, ಓಹೋ ಇವನ ಹೆಸರು ಮಹಂತೇಗೌಡ ಅಂತ ಅಲ್ವೇ? ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜಿಲ್ಲಾಸ್ಪತ್ರೆಯ ಗುಮಾಸ್ತರರು ಕರಿಸಿದ್ದೇಗೌಡನನ್ನ ಕುರಿತು ಹೇಳುತ್ತಾರೆ. ಕರಿಸಿದ್ದೇಗೌಡ ಜಿಲ್ಲಾಸ್ಪತ್ರೆಗೆ ಮಗಳು ನಿಂಗಮ್ಮ ಎಸ್ ಹಾಗೂ ರೋಗಿಷ್ಠ ಮೊಮ್ಮಗ ಗಾಂಧಿಯನ್ನು ಕರೆದುಕೊಂಡು ಬಂದು ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ತಮ್ಮ ಹೆಸರಿನ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಅಲ್ಲಿ ಬರೆದಿದ್ದ ಹೆಸರನ್ನು ಮಹಾತ್ಮ ಗಾಂಧಿ ಬದಲಿಗೆ ಮಹಾಂತೇಗೌಡ ಎಂದು ಓದಿಕೊಂಡು ಮೇಲಿನಂತೆ ಕೇಳುತ್ತಾನೆ. ಸ್ಪಷ್ಟೀಕರಣ: ಕರಿಸಿದ್ದೇಗೌಡ ಜಿಲ್ಲಾಸ್ಪತ್ರೆಗೆ ಬಂದಾಗ ಆಗಲೇ ಮಧ್ಯಾಹ್ನವಾಗಿತ್ತು. ಹೊರ ರೋಗಿಗಳನ್ನು ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರು ದಾಖಲು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿಗೆ ಕಳಿಸುವ ಗುಮಾಸ್ತರರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನು ಕೊಟ್ಟಾಗ ಗುಮಾಸ್ತ ಅದನ್ನು 3-4 ಸಲ ಓದಿ ಅನುಮಾನ ಬಂದು ಅಲ್ಲಿ ಬರೆದಿದ್ದ ಮಹಾತ್ಮ ಗಾಂಧಿ ಎನ್ನುವುದನ್ನು ಬೇರೆಯಾಗಿ ತಿಳಿದುಕೊಂಡು ಮೇಲಿನ ಮಾತನ್ನು ಕರಿಸಿದ್ದೇಗೌಡನಿಗೆ ಹೇಳುತ್ತಾನೆ. 7ನೇ ಪಾಠ, ಇಲ್ಲೇ ಓಸಿ ದಿನ ಇಟ್ಕೊಂಡು ಉಳಿಸಿಕೊಡಿ. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಪರೀಕ್ಷಿಸಿದ ವೈದ್ಯರಿಗೆ ವಿನಯದಿಂದ ಬೇಡಿಕೊಳ್ಳುತ್ತಾ ಹೇಳುತ್ತಾನೆ. ಮೊಮ್ಮಗ ಗಾಂಧಿಯನ್ನು ಪರೀಕ್ಷಿಸಿದ ವೈದ್ಯರು ನಂತರ ಕರಿಸಿದ್ದೇಗೌಡನನ್ನು ಕರೆದು, ನಿನ್ನ ಮೊಮ್ಮಗನಿಗೆ ಹೃದಯ ಮತ್ತು ಮೂತ್ರಪಿಂಡಗಳ ಕಾಯಿಲೆ ಇದೆ, ಇದಕ್ಕೆ ಔಷಧ ಬರೆದುಕೊಡ್ತೀವಿ, ತಾವು ಹೇಳಿದಂತೆ ಸೇವಿಸಿದರೆ ಹುಷಾರಾಗುತ್ತೆ ಎಂದು ಹೇಳಿದಾಗ ಅವರ ಆರೈಕೆಯಲ್ಲಿ ಮೊಮ್ಮಗನನ್ನು ಬಿಡುವ ನಿರ್ಧಾರ ಮಾಡಿ ಮೇಲಿನ ಮಾತನ್ನು ಕರಿಸಿದ್ದೇಗೌಡ ಡಾಕ್ಟರರಿಗೆ ಹೇಳು. ಸ್ಪಷ್ಟೀಕರಣ: ಕರಿಸಿದ್ದೇಗೌಡನ ರೋಗಿಷ್ಠ ಮೊಮ್ಮಗ ಗಾಂಧಿಯನ್ನು ಪರೀಕ್ಷಿಸಿದ ಜಿಲ್ಲಾಸ್ಪತ್ರೆ ಡಾಕ್ಟರರು ಅವನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಇರುವುದನ್ನು ತಿಳಿಸಿ ತಾವು ಬರೆದ ಔಷಧಿಗಳನ್ನು ಸರಿಯಾಗಿ ಸೇವಿಸಿದರೆ ಗುಣವಾಗುತ್ತೆ ಎಂದು ಹೇಳಿ ಅಲ್ಲಿಂದ ಊರಿಗೆ ಹೋಗಲು ತಿಳಿಸಿದಾಗ ಕರಿಸಿದ್ದೇಗೌಡ ತನ್ನ ಮೊಮ್ಮಗನನ್ನು ಅಲ್ಲಿಯೇ ದವಾಖಾನೆಯಲ್ಲಿ ಇಟ್ಟುಕೊಂಡು ಆರೈಕೆ ಮಾಡಲು ಕೇಳಿಕೊಂಡು ಮೇಲಿನ ಮಾತನ್ನು ಆಡುತ್ತಾನೆ. 8ನೇ ವಾಕ್ಯ, ಮನುಷ್ಯ ಸಾಯದೆ ಕಲ್ಲು ಸತ್ತಾದ ಸುಮ್ಕಿರುಮತೆ. ಸಂದರ್ಭ: ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕನಜ ಕೃತಿಯ ಗಾಂಧಿ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕರಿಸಿದ್ದೇಗೌಡ ಮಗಳು ನಿಂಗವ್ವಳನ್ನ ಕುರಿತು ಹೇಳುತ್ತಾನೆ.
ಹಳ್ಳಿಯ ಹೊಲದಲ್ಲಿದ್ದ ಹಲಸಿನ ಮರ ಮಾರಿ ಕರಿಸಿದ್ದೇಗೌಡ ದವಾಖಾನೆಯ ವೆಚ್ಚಕ್ಕೆ ಬೇಕಾದ ಹಣ ತೆಗೆದುಕೊಂಡು ಬಸ್ಸು ಹತ್ತಿ ಆಸ್ಪತ್ರೆಯ ಬಳಿ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲೇ ಮಗಳು ಪದ್ಯವನ್ನು ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು. ರಾತ್ರಿ ಸರೋತಿನಲ್ಲಿ ಮೊಮ್ಮಗ ಸತ್ತ ಸುದ್ದಿಯನ್ನು ಅವರಿಂದ ಕೇಳಿದ ಕರಿಸಿದ್ದೇಗೌಡ ಅಳುತ್ತಿದ್ದ ಅವರನ್ನು ಸಂತೈಸುತ್ತಾ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ಪಷ್ಟೀಕರಣ: ಹಲಸಿನ ಮರ ಮಾರಿ ಮೊಮ್ಮಗನ ಚಿಕಿತ್ಸೆಯ ವೆಚ್ಚಕ್ಕೆ ಹಣ ಹೊಂದಿಸಿಕೊಂಡು ಕರಿಸಿದ್ದೇಗೌಡ ಜಿಲ್ಲಾಸ್ಪತ್ರೆಯ ಬಳಿ ಬಂದಾಗ ಅವನ ಮಗಳು ನಿಂಗವ್ವ ಹಾಗೂ ಮೊಮ್ಮಗಳು ಪದ್ದಿ ಬಾಗಿಲಲ್ಲಿ ಅಳುತ್ತಾ ನಿಂತಿದ್ದರು. ಅವರ ಅಳುವಿನ ಮೂಲಕ ಸೂಕ್ಷ್ಮತೆ ತಿಳಿದುಕೊಂಡು ಆತ ಯಾವಾಗ ಜೀವ ಹೋಯಿತು ಎಂದು ಕೇಳಿದ. ಅವರು ರಾತ್ರಿ ಸರೋತಿನಲ್ಲಿ ಪ್ರಾಣ ಹೋಯಿತು ಎಂದು ಹೇಳಿ ಅಳತೊಡಗಿದಾಗ ಸಂತೈಸಿದ ಕರಿಸಿದ್ದೇಗೌಡ ಮೇಲಿನ ಮಾತನ್ನು ಹೇಳುತ್ತಾನೆ. ಮುಂದಿನ ವಿಭಾಗ: ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1: ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದಿದ್ದು ಏನು? ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂತು. ಪ್ರಶ್ನೆ 2: ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ವೈದ್ಯಾಧಿಕಾರಿ ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ. ಪ್ರಶ್ನೆ 3: ಕುಟುಂಬ ಯೋಜನೆಯ ವಿಸ್ತೀರ್ಣಾಧಿಕಾರಿಯ ಹೆಸರೇನು? ಉತ್ತರ: ಕುಟುಂಬ ಯೋಜನೆಯ ವಿಸ್ತೀರ್ಣಾಧಿಕಾರಿ ಹೆಸರು ನರಸಿಂಹಮೂರ್ತಿ. ಪ್ರಶ್ನೆ 4: ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಜೋಯಿಸರ ಮನೆಗೆ ಹೋದನು. ಪ್ರಶ್ನೆ 5: ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಉತ್ತರ: ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಜೋಯಿಸರು. ಪ್ರಶ್ನೆ 6: ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿಗಳು ಸೂಚಿಸಿದರು? ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಜಿಲ್ಲಾಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ 250 ರೂಪಾಯಿಗಳು. ಸೊ ಇಷ್ಟು 7ವರೆಗೆ ನಾವು ನೋಡಿದ್ದೀವಿ. ಮುಂದಿನ ಭಾಗದಲ್ಲಿ 2-3